ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ 2024 ಮತ್ತು 2025ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಈ ಸಮಾಜ ವಿಜ್ಞಾನ ತರಗತಿಗೂ ಕೂಡ ನಿಮಗೆ ಸ್ವಾಗತವನ್ನು. ಇವತ್ತಿನ ಒಂದು ತರಗತಿಯನ್ನ ಪಾಠವನ್ನ ಆರಂಭಿಸುವ ಮೊದಲು ನಾನು ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಆ ಕಥೆ ಈ ಒಂದು ಪಾಠಕ್ಕೆ ಒಂದು ಹತ್ತಿರದ ಸಂಬಂಧವನ್ನು ಹೊಂದಿರಬೇಕಂತ ಮುಂದೆ ನಾವು ಮಾಡ್ತಕ್ಕಂಥ ಪಾಠ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ತನ್ನ ಎಲ್ಲಾ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ಸುಮಾರು ಒಂದು 3 ಹಳ್ಳಿಗಳನ್ನ ಒಳಗೊಂಡಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕೂಡ ತುಂಬಾ ಸಂತೋಷವಾಗಿರ್ತಾರೆ. ಆ ರಾಜ್ಯ ಕೂಡ ಸಂಪತ್ಭರಿತವಾಗಿರುತ್ತೆ. ತುಂಬಾ ಎಲ್ಲ ಒಂದು ಶ್ರೀಮಂತಿಕೆಯಿಂದ ಕೂಡಿದಂತ ಒಂದು ರಾಜ್ಯ ಆಗಿದೆ. ಹೀಗಿರ್ಬೇಕಾದ್ರೆ ಪಕ್ಕದ ಒಂದು ದೂರದ ಇನ್ನೊಂದು ದೇಶದ ಒಬ್ಬ ವ್ಯಾಪಾರಿ ಬರ್ತಾನೆ. ಆ ವ್ಯಾಪಾರಿ ಬಂದ್ಬಿಟ್ಟು ಈಗ ಏನೇ ಮಾಡ್ಬೇಕಾದ್ರೆ, ಈಗ ನಿಮ್ಮೂರಲ್ಲಿ ಯಾರಾದ್ರೂ ಬೇರೆ ಊರಲ್ಲಿ ಬಂದು ಏನೇ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಮೂರಲ್ಲಿ ಪರ್ಮಿಷನ್ ತಗೋಬೇಕಾನೆ, ಹೌದಾ? ಹಂಗೆ ಅವನೇನ್ ಮಾಡ್ದ, ಆ ವ್ಯಾಪಾರಿ ಬಂದಂತ ವ್ಯಾಪಾರಿ ಏನ್ ಮಾಡ್ದ, ಆ ರಾಜನ ಬಳಿಗೆ ಬಂದ್ಬಿಟ್ಟು ಕೇಳ್ತಾನೆ, ನಿಮ್ಮ ರಾಜ್ಯದಲ್ಲಿ ನಾನು ವ್ಯಾಪಾರವನ್ನ ಮಾಡಲಿಕ್ಕೆ ನನಗೆ ಸ್ವಲ್ಪ ಅವಕಾಶವನ್ನು ಕೊಡ್ಬೇಕು. ಆಯ್ತು, ವ್ಯಾಪಾರ ಮಾಡ್ಕೊಂತಲ್ಲ ಬಿಡು ಅಂತ ಹೇಳಿ ಏನ್ ಮಾಡ್ತು, ರಾಜನು ಕೂಡ ಏನ್ ಮಾಡ್ದ, ಆಯ್ತು ಹೋಗಪ್ಪ ನೀನು ವ್ಯಾಪಾರ ಮಾಡ್ಕೋ ಅಂತ ಹೇಳ್ತಾನೆ. ಸರಿ ಅಂತೇಳಿ ನಾವೇನ್ ಮಾಡ್ದ, ವ್ಯಾಪಾರ ಸ್ವಲ್ಪ ದಿನ ಒಂದು ತಿಂಗಳವರೆಗೆ ವ್ಯಾಪಾರವನ್ನು ಮಾಡ. ಆನಂತರ ಅವನು ತನ್ನ ದೇಶಕ್ಕೆ ಮತ್ತೆ ವಾಪಸ್ ಹೋಗ್ತಾನೆ. ಯಾರು? ಹೋದ್ಮೇಲೆ ಅವನೇನ್ ಮಾಡ್ತಾನೆ, ಮತ್ತೆ ಒಂದು 2 ತಿಂಗಳು ಬಿಟ್ಟು ಈ ಒಂದೇ ಸಾರಿ ಬಂದಾಗ ಒಬ್ಬನೇ ಬಂದಿದ್ದ. ನೆಕ್ಸ್ಟ್ ಬರ್ಬೇಕಾದ್ರೆ ಏನ್ ಮಾಡ್ದ, ತನ್ನ ಜೊತೆ ಒಂದು 10 ಜನ ಕರ್ಕೊಂಡ್ ಬಂದ, ವ್ಯಾಪಾರಿಗಳು ಕರ್ಕೊಂಡ್ ಬಂದ್ಬಿಟ್ಟು ಮತ್ತೆ ಬಂದ. ಮತ್ತೆ ರಾಜನ ಬರೀ ಒಂದು ಪರ್ಮಿಷನ್ ಅನ್ನ ಕೇಳ್ದ, ಅಪ್ಪಣೆಯನ್ನು ಕೇಳ್ದ. ನಾನು ವ್ಯಾಪಾರ ಮಾಡ್ತೀವಿ, ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ದೇಶದವರು, ಎಲ್ಲರೂ ಸೇರಿ ವ್ಯಾಪಾರ ಮಾಡ್ತೀವಿ. ಸರಿ ಆಯ್ತು ಮಾಡ್ಕೊಳ್ಳಿ ಅಂತೇಳಿ ಮತ್ತೆ ಏನ್ ಮಾಡ್ದ, ರಾಜ ಪರ್ಮಿಷನ್ ಕೊಟ್ಟ. ವ್ಯಾಪಾರ ಮಾಡ್ಕೊಂಡ್ರು, ಎಲ್ಲರೂ ಕೂಡ ಒಳ್ಳೆ ಲಾಭವನ್ನು ಗಳಿಸ್ಕೊಂಡ್ರು. ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಹೋದ್ರು. ಮತ್ತೆ ಒಂದು 2-3 ತಿಂಗಳು ಬಿಟ್ಟು ಮತ್ತೆ ಏನ್ ಮಾಡಿದ್ರು, ಈ ಸಾರಿ ಒಂದು 50 ಜನ ಬಂದ್ರು ವ್ಯಾಪಾರ ಮಾಡಲಿಕ್ಕೆ. ವ್ಯಾಪಾರ ಮಾಡಲಿಕ್ಕೆ ಬಂದ್ರು. ಮತ್ತೆ ರಾಜನ ಹತ್ರ ಬಂದು ಮತ್ತೆ ಪರ್ಮಿಷನ್ ಕೇಳಿದ್ರು. ಆಯ್ತು ಅಂತೇಳಿ ರಾಜ ಮತ್ತೆ ಪರ್ಮಿಷನ್ ಕೊಟ್ಟರು. ಮತ್ತೆ ಅವರು ಒಳ್ಳೆ ವ್ಯಾಪಾರ ಮಾಡ್ಕೊಂಡ್ರು, ಲಾಭ ಗಳಿಸ್ಕೊಂಡ್ರು. ಮತ್ತೆ ವಾಪಸ್ ಹೋಗ್ಬಿಟ್ಟು ಮತ್ತೆ ಈ ಸರಿ ಬರ್ಬೇಕಾದ್ರೆ ಸುಮಾರು 500 ಜನ ಬಂದ್ರು. 500 ಜನ ಬಂದ್ರು. ಜೊತೆಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ತಮ್ಮ ಸೇಫ್ಟಿಗೋಸ್ಕರ ಕೆಲವೊಂದಿಷ್ಟು ಸೈನಿಕರನ್ನು ಕರ್ಕೊಂಡ್ಬಿಟ್ರು. ಹಾಗೆ ಬಂದಂತ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಈ ಸರಿ ರಾಜನ ಪರ್ಮಿಷನ್ ಅನ್ನು ಅವ್ರು ಏನ್ ಮಾಡಲಿಲ್ಲ, ಹೇಳಿಲ್ಲ. ಜೊತೆಗೆ ಏನ್ ಮಾಡಿದ್ರು, ಆ ಊರುಗಳ ಮುಖಂಡರಿದ್ರಲ್ಲ ಕೆಲವರು, ಅವ್ರನ್ನ ತಮ್ಮ ಕಡೆ ಸೆಳ್ಕೊಂಡ್ಬಿಟ್ಟಿದ್ರು. ಈ ಸರಿ ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ ರಾಜನ ಪರ್ಮಿಷನ್ ಇಂದಾನೆ ಕೂಡ ಏನ್ ಮಾಡಿದ್ರು, ಅವರು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ರು. ಇದು ರಾಜನಿಗೆ ಗೊತ್ತಾಯಿತು. ರಾಜನಿಗೆ ಗೊತ್ತಾದಾಗ ಏನಾಯ್ತು, ರಾಜ ಯಾಕೆ ಇವರು ಪ್ರತಿ ಸರಿ ನನ್ನ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ರು, ಹಿಂಗೆ ಬಂದಾಗ ಏನಾಗುತ್ತೆ ಅಲ್ಲಿ, ಅವ್ರನ್ನ ಕರೆಸಿ ಕೇಳ್ತಾನೆ. ಆಗ ಅವ್ರು ಬರೋದಿಲ್ಲ. ಆಗ ರಾಜನೇ ಅವ್ರ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರು ವಿಚಾರಿಸಿದಾಗ ಅದೇನ್ ಮಾಡುತ್ತೆ, ಘರ್ಷಣೆ ಉಂಟಾಗುತ್ತೆ. ಯುದ್ಧ ಆಗುತ್ತೆ. ಅಂದ್ರೆ ಇದರಿಂದ ಏನಪ್ಪಾ ಅಂತಂದ್ರೆ, ಅವರ ಶಕ್ತಿ ಹೆಚ್ಚಾದಾಗ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಒಂದು ಒಳ್ಳೆಯತನವನ್ನ ಏನ್ ಮಾಡಿದ್ರು, ಅವ್ರ ಜೊತೆಗೆ ಆ ಇತರ ಊರುಗಳಿದ್ದಂತ ಕೆಲವು ನಾಯಕರಿದ್ರಲ್ಲ, ಆ ರಾಜನ ರಾಜ್ಯದಲ್ಲಿ ಊರುಗಳಿದ್ವಲ್ಲ, ಆ ಊರುಗಳಿದ್ದಂತ ಕೆಲವು ನಾಯಕರು ಕೂಡ ಅವ್ರಿಗೆ ಏನ್ ಮಾಡಿದ್ರು, ಸಪೋರ್ಟ್
ಮಾಡಿದ್ರು. ಯಾರಿಗೆ? ವ್ಯಾಪಾರಿಗಳಿಗೆ. ಇದರಿಂದ ರಾಜನ ಶಕ್ತಿ ಏನಾಯ್ತು? ಕಡಿಮೆ ಆಯ್ತು. ಈಗ ಅವರು ನೋಡಿ, ಒಂದು ವ್ಯಾಪಾರಕ್ಕೆ ಬಂದಂತ ಒಬ್ಬನು ಬಂದಿದ್ದ, ನಿಧಾನವಾಗಿ ಆ ರಾಜನ ಒಂದು ಒಳ್ಳೆಯತನವನ್ನ ದುರುಪಯೋಗ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆ ಇಡೀ ಒಂದು ನಿಧಾನಕ್ಕೆ ಕೊನೆಗೆ ಎಲ್ಲಿಗೆ ಬಂತಪ್ಪ ಅಂತಂದ್ರೆ ಆ ರಾಜನನ್ನೇ ಕೂಡ ತೆಗೆದುಹಾಕಿ ಅವರೇ ಇಡೀ ರಾಜ್ಯವನ್ನ ಏನ್ ಮಾಡಿದ್ರು? ವಶಪಡಿಸಿಕೊಂಡು ಆ ಹಂತಕ್ಕೆ ಏನಾಯ್ತು? ಬಂದು ನಿಂತ್ಕೊಂಡು. ಹೀಗೆ ಅಂದ್ರೆ ಒಳ್ಳೆಯತನ ಅಂದ್ರೆ ಒಳ್ಳೆಯತನ ಅನ್ನೋದಕ್ಕಿಂತ ಅದನ್ನ ನಾವೇನ್ ಅನ್ಬೋದು, ನಮ್ಮ ಮುಗ್ಧತೆಯನ್ನ ಏನ್ ಮಾಡಿದ್ರು ಅವರು? ಆ ರಾಜನ ಮುಗ್ಧತೆಯನ್ನು ಏನ್ ಮಾಡಿದ್ರು? ದುರುಪಯೋಗವನ್ನ ಪಡಿಸಿಕೊಂಡ್ರು. ಇಲ್ಲೂ ಕೂಡ ಈ ಮೊದಲನೇ ಪಾಠದಲ್ಲಿ ಈ ಅದೇ ರೀತಿಯಾದಂತಹ ಒಂದು ಸನ್ನಿವೇಶಗಳು ಮಕ್ಕಳೇ, ನಿಮ್ಗೆಲ್ಲ ಗೊತ್ತು ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿದಾವೆ? ಎಷ್ಟು ಗ್ರಹಗಳಿದಾವೆ? 8 ಗ್ರಹಗಳಿದಾವೆ. ಯಾರು ಹೇಳ್ತೀರಾ ಯಾವ್ಯಾವಂತ? ಟ್ರೈ ಮಾಡ್ರಿ. ಗ್ರಹಗಳು ಯಾವ್ಯಾವಪ್ಪ ಕಲ್ತಿದ್ದೇವೆ ನಾವು? 8ನೇ ಕ್ಲಾಸ್ ಕಲ್ತಿದ್ದೀರಾ ಗೊತ್ತಾ? ಯಾವ್ಯಾವ ಹೇಳು? ನಿಮ್ಗೆ ಯಾವ್ದು ಎಷ್ಟು ಗೊತ್ತಿದೆ ಅಷ್ಟು ಹೇಳಪ್ಪ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ವೆರಿ ಗುಡ್. ನೋಡಿ, ಬುಧ, ಶುಕ್ರ, ಭೂಮಿ, ಮತ್ತೆ ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ 8 ಗ್ರಹಗಳಲ್ಲಿ ನಾವು ಜೀವಂತ ಗ್ರಹ ಅಂತ ಯಾವ್ದು ಕರಿತೀವಿ? ಭೂಮಿ. ಯಾಕೆ? ಜೀವಿಗಳು ವಾಸ ಮಾಡ್ತಾರೆ. ಯಾಕೆ ಬೇರೆ ಗ್ರಹಗಳಲ್ಲಿ ಯಾಕೆ ಜೀವಿಗಳು ವಾಸ ಮಾಡಕ್ಕಾಗಲ್ಲ? ಜೀವಿಗಳು ವಾಸ ಮಾಡಲಿಕ್ಕೆ ಬೇಕಾದಂತಹ ವಾತಾವರಣ ಅಲ್ಲಿ ಇಲ್ಲ ಬೇರೆ ಗ್ರಹಗಳಲ್ಲಿ. ಹಾಗಾಗಿ ಭೂಮಿಯಲ್ಲಿ ಮಾತ್ರ ಅದು ಇರೋದ್ರಿಂದ ಏನ್ ಮಾಡ್ತೀವಿ? ಈ ಭೂಮಿಯ ಮೇಲೆ ಜೀವಿಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಇದನ್ನ ಜೀವಂತ ಗ್ರಹ. ಭೂಮಿಯನ್ನು ನೋಡಿದ್ದೀರಾ ನೀವು? ನೋಡಿ, ಭೂಮಿ ಅದರ ಒಂದು ಮಾದರಿಯನ್ನು ತಿಳ್ಕೋಬಹುದು. ಇದೇ ಈ ರೀತಿಯಾಗಿದೆ. ಗೋಳಾಕಾರದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇದರ ಒಂದು ಏನು ಇದರಲ್ಲಿ ಏನಾಗುತ್ತೆ? ಇದು ಚಪ್ಪಟೆಯಾಗಿದೆ. ಗೊತ್ತಾಯ್ತಾ? ಈ ಒಂದು ಭೂಮಿಯಲ್ಲಿ ನಾವೇನ್ ಮಾಡಿದ್ದೀವಿ? ಪ್ರಪಂಚ ಅಂತ ಕರಿತೀವಿ, ವಿಶ್ವ ಅಂತ ಕರಿತೀವಿ. ಈ ವಿಶ್ವವನ್ನ ನಾವೇನ್ ಮಾಡಿದೀವಪ್ಪ ಅಂದ್ರೆ 7 ಖಂಡಗಳಾಗಿ ನಾವು ವಿಭಜನೆಯನ್ನು ಮಾಡಿದ್ವಿ. ಯಾವ್ಯಾವ 7 ಖಂಡಗಳು? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ವಿಶ್ವದ 7 ಖಂಡಗಳು ಯಾವುವು? ನೀವು 7 ಹೇಳಿದ್ರೆ ಪರವಾಗಿಲ್ಲ, ಎಷ್ಟು ನಿಮಗೆ ಗೊತ್ತಿದೆ ಅಷ್ಟನ್ನೇ ಹೇಳಿ. ಎದ್ದೇಳಬೇಕು, ಮಾತಾಡಬೇಕು, ನೀವು ಇದನ್ನು ಕಲಿಬೇಕು. ಫಸ್ಟ್ ಯಾರು ಇಲ್ಲ, ನೀವೇ ಇರ್ತಾನೆ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳಿ. ಏನಂದ್ರೆ ಏನೂ ಇಲ್ಲ ಅನ್ನೋದಕ್ಕಿಂತ ಏನಾದ್ರೂ ಒಂದು ಸ್ವಲ್ಪ ಇರೋದು ಉತ್ತಮ. ನೀವು 7 ಹೇಳೋಕ್ಕಾಗಿತ್ತು. ಯಾರು ಬೇರೆಲ್ಲ 7 ಕನ್ನಡ ಹೆಸರನ್ನ ಹೇಳದೇ ಇದ್ರು ಯಾರೋ ಒಬ್ಬ 3-4 ಹೇಳ್ದ ಅಂದ್ರೆ ಉಳಿದವರಿಗಿಂತ ಅವನು ಉತ್ತಮ ಅಂತ ಹೇಳಿ. ಯಾರಿರ್ತೀರ? ಏಷ್ಯಾ ಖಂಡ, ವೆರಿ ಗುಡ್. ದಕ್ಷಿಣ ಅಮೆರಿಕ ಖಂಡ, ಉತ್ತರ ಅಮೆರಿಕ ಖಂಡ, ಆಸ್ಟ್ರೇಲಿಯಾ ಖಂಡ, ವೆರಿ ಗುಡ್. ಅಂಟಾರ್ಕ್ಟಿಕ್ ಖಂಡ, ವೆರಿ ಗುಡ್. ನೋಡಿ, ಚಪ್ಪಾಳೆ ಹೊಡೆಯೋಣ. ಮತ್ತೆ ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳಿದ್ದಾವೆ. ಅವು ಯಾವ್ಯಾವು ಅಂತ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರಪಂಚದ 7 ಖಂಡಗಳು: ಯುರೋಪ್, ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ ಅಂದ್ರೆ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಕ್ಟಿಕಾ ಮತ್ತೆ ಆಸ್ಟ್ರೇಲಿಯಾ. ಈ ರೀತಿಯಾಗಿ ನಾವು ಪ್ರಪಂಚವನ್ನ 7 ಖಂಡಗಳಾಗಿ ಏನ್ ಮಾಡಿದೀವಿ? ವಿಭಜನೆಯನ್ನ ಮಾಡಿದೀವಿ. ಅದು ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮತ್ತೆ ಅಂಟಾರ್ಕ್ಟಿಕಾ. 7 ಖಂಡ ಮಾಡಿದ್ವಿ.
7 ಖಂಡಗಳಲ್ಲಿ ಎಷ್ಟು ದೇಶಗಳಿರ್ಬೋದು? ಪ್ರಪಂಚದಲ್ಲಿ ಸುಮಾರು 195 ರಾಷ್ಟ್ರಗಳಿದ್ದಾವೆ. ಪ್ರಪಂಚ ಎಷ್ಟು ರಾಷ್ಟ್ರಗಳಿದ್ದಾವೆ? 195 ರಾಷ್ಟ್ರಗಳಿದ್ದಾವೆ. ನೋಡಿ ಇಲ್ಲಿ ನಮ್ಮ ಭಾರತ ಯಾವ ಖಂಡದ ಬರ್ತಿದ್ದಾವೆ? ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಬರ್ತಕ್ಕಂಥದ್ದು. ಈ 195 ರಾಷ್ಟ್ರಗಳಿದ್ದಾವೆ ಅಂತ ನಾನು ಹೇಳಿದೆ. ಈ 195 ರಾಷ್ಟ್ರಗಳೆಲ್ಲವೂ ಕೂಡ ಸ್ವಾವಲಂಬಿಗಳಿದಾವ, ಸ್ವಾವಲಂಬಿಗಳಾಗಿದ್ದಾವ. ಸ್ವಾವಲಂಬಿ ಅಂದ್ರೇನು? ನಮಗೆ ನಮ್ಮ ಎಲ್ಲಾ ಅಗತ್ಯಗಳನ್ನ ನಾವೇ ಪೂರೈಕೆ ಮಾಡ್ಕೊಳ್ತಾ ಇದ್ರೆ ಅದನ್ನ ನಾವು ಸ್ವಾವಲಂಬಿಗಳು ಅಂತ ಹೇಳ್ತೀವಿ. ಬೇರೆ ಯಾರ ಕಡೆಗೂ ನಾವು ನಮಗೆ ಬೇಕಾದಂತ ಕೇಳಲ್ಲ. ನಮಗೆ ಬೇಕಾದನ್ನೆಲ್ಲ ನಾವೇ ಮಾಡ್ಕೊಳ್ತೀವಿ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ಸ್ವಾವಲಂಬಿ. ಹಾಗಾದ್ರೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಸ್ವಾವಲಂಬಿಗಳಾಗಿದಾವ? ಇಲ್ಲ ತಾನೆ. ಏನಾಗಿದ್ದಾವೆ? ಒಂದಲ್ಲ ಒಂದು ವಿಷಯದಲ್ಲಿ ಏನಾಗಿದ್ದಾವೆ? ಬೇರೆ ರಾಷ್ಟ್ರಗಳ ಮೇಲೆ ಏನಾಗಿದ್ದಾವೆ? ಡಿಪೆಂಡ್ ಆಗಿದ್ದಾವೆ, ಅವಲಂಬಿಗಳಾಗಿದ್ದಾವೆ. ಹೌದಲ್ಲ? ಫಾರ್ ಎಕ್ಸಾಂಪಲ್ ನಮಗೆ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಈ ಕಚ್ಚಾ ತೈಲ ನಮಗೆ ಸಿಗಲ್ಲ. ಕಚ್ಚಾ ತೈಲ ಅಂತ ಹೇಳಿದ್ರೆ ಏನಂದ್ರೆ ಈಗ ನಾವು ಪೆಟ್ರೋಲ್ ಡೀಸೆಲ್ ಅಂತ ಕರಿತೀವಲ್ಲ, ನಮಗೆ ಅದು ಭೂಮಿಯಲ್ಲಿ ಆ ಪೆಟ್ರೋಲೇ ಸಿಗಲ್ಲ, ಡೀಸೆಲ್ ಸಿಗಲ್ಲ. ಅದು ಯಾವ ರೂಪದಲ್ಲಿ ಸಿಗುತ್ತೆ? ನಮಗೆ ಕಚ್ಚಾ ತೈಲದ ರೂಪದಲ್ಲಿ ಸಿಗುತ್ತೆ. ಆಮೇಲೆ ಅದನ್ನ ನಾವೇನ್ ಮಾಡ್ತೀವಿ? ಶುದ್ಧೀಕರಣ ಘಟಕಕ್ಕೆ ತಗೊಂಡೋಗಿ ಶುದ್ಧೀಕರಿಸಿ ಪೆಟ್ರೋಲು, ಡೀಸೆಲ್, ಸೀಮೆ ಎಣ್ಣೆ ಹಂಗೆಲ್ಲ ಏನ್ ಮಾಡ್ತೀವಿ? ಸಪರೇಟ್ ಆಗಿ ಡಿವೈಡ್ ಮಾಡ್ತೀವಿ. ಅದು ನಮ್ಮ ದೇಶಕ್ಕೆ ಬೇಕಾಗುವಷ್ಟು ನಮಗೆ ಸಿಗೋದಿಲ್ಲ. ನಾವೇನ್ ಮಾಡ್ತೀವಿ? ಅದನ್ನ ಬೇರೆ ರಾಷ್ಟ್ರಗಳಿಂದ ಏನ್ ಮಾಡ್ತೀವಿ? ನಾವು ಅದನ್ನ ಆಮದು ಮಾಡ್ಕೊಳ್ತೀವಿ, ಖರೀದಿಸ್ತೀವಿ. ಹಾಗೆ ನಮ್ಮ ದೇಶ ಏನ್ ಮಾಡುತ್ತೆ? ಬೇರೆ ದೇಶಗಳಿಗೆ ಕೂಡ ರಫ್ತು ಮಾಡುತ್ತೆ. ನಮ್ಮ ದೇಶದಲ್ಲಿ ಸಾಕಷ್ಟು ಟೀಯನ್ನ ಬೆಳಿತೀವಿ ನಾವು. ಟೀ ಪುಡಿ ನಿಜವಾಗಿ ಕುಂತಿರಲ್ಲಪ್ಪ, ಅದನ್ನ ಸಾಕಷ್ಟು ಬೆಳಿತೀವಿ. ಅದನ್ನ ನಾವು ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತೀವಿ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ? ಮೆಡಿಸಿನ್ ಅನ್ನ ರಫ್ತು ಮಾಡ್ತೀವಿ ಬೇರೆ ರಾಷ್ಟ್ರಗಳಿಗೆ. ನೋಡಿ, ಮೊನ್ನೆ ಕೊರೋನಾ ಬಂದಾಗ ನಮ್ಮ ದೇಶ ಹಲವಾರು ದೇಶಗಳಿಗೆ ಏನ್ ಮಾಡ್ತು? ಕೊರೋನಾದ ವ್ಯಾಕ್ಸಿನ್ ಅನ್ನ ಕಳಿಸ್ಕೊಡು ಬೇರೆ ಬೇರೆ ರಾಷ್ಟ್ರಗಳಿಗೆ. ಹೌದಾ? ಹಾಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕಬ್ಬಿಣದ ಹದಿರು, ಉಕ್ಕೆ ಅದನ್ನ ಕೂಡ ನಾವೇನ್ ಮಾಡ್ತೀವಿ? ಬೇರೆ ರಾಷ್ಟ್ರಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಹಾಗೆ ನಮಗೆ ಬೇಕಾಗಿದ್ದನ್ನ ಈ ರಾಸಾಯನಿಕ ವಸ್ತುಗಳು ಬೇಕು, ನಮಗೆ ಸಿಗಲ್ಲ. ಅವನ್ನ ನಾವು ಬೇರೆ ರಾಷ್ಟ್ರಗಳಿಂದ ಏನ್ ಮಾಡ್ತೀವಿ? ಕೊಂಡ್ಕೊಳ್ತೀವಿ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಮೆಕ್ಯಾನಿಕಲ್ ಐಟಮ್ಸ್ಗಳನ್ನ ನಾವು ತಗೊಳ್ತೀವಿ. ಹೀಗೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಕೂಡ ಏನಾಗಿದಾವಪ್ಪ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿದ್ದಾವೆ? ಅವಲಂಬಿತವಾಗಿದ್ದಾವೆ. ಈ ಪ್ರಪಂಚದ ರಾಷ್ಟ್ರಗಳಲ್ಲಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀವಿ ನಾವು? ಈಗ ನಿಮ್ಮೂರಲ್ಲಪ್ಪ, ನೀವು ಈಗ ದುರ್ಗ್ ಹೋಗ್ಬೇಕು, ದಾವಣಗೆರೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ತೀರಾ? ಬಸ್ಸಲ್ಲಿ ಹೋಗ್ತಿರ್ತಾನೆ. ರೋಡ್ ಇದೆ, ಬಸ್ಸಲ್ಲಿ ಹೋಗ್ತೀರಾ. ಹೌದಾ? ಅದೇ ನೀವೇನಾದ್ರೂ ದೆಹಲಿಗೆ ಹೋಗ್ಬೇಕು ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ತೀರಾ, ಟ್ರೈನ್ ಅಲ್ಲಿ ಹೋಗ್ತೀರಾ. ಹೌದಾ? ಆದ್ರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ತೀರಾ? ಫ್ಲೈಟ್ ಅಲ್ಲಿ ಹೋಗ್ತಾನೆ. ಹಾಗಾದ್ರೆ ಈ 195 ರಾಷ್ಟ್ರಗಳಿದಾವೆ ಅಂತ ನಾನು ಹೇಳಿದೆ. ಈ 195 ರಾಷ್ಟ್ರಗಳಿಗೆ ನಾವು ವ್ಯಾಪಾರ ಸಂಬಂಧಗಳಿದ್ದಾವೆ ಅಂತ ಗೊತ್ತಾಯ್ತು ನಮಗೆ. ಹೌದಾ? ಅಂದ್ರೆ ನಮಗೆ ಬೇಕಾದನ್ನ ತರಿಸ್ಕೊಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಕೊಡ್ತೀವಿ. ಹಾಗಾದ್ರೆ ಹೆಂಗೆ ನಾವು ಅದನ್ನ ಕಳಿಸ್ತೀವಿ? ಹೆಂಗ್ ತರಿಸ್ಕೊಡ್ತೀವಿ? ಹೆಂಗೆ? ವೆರಿ ಗುಡ್. ನೋಡಿ, ಇಲ್ಲಿ 3 ರೀತಿಯ ಮಾರ್ಗಗಳಿದಾವೆ: ಭೂಮಾರ್ಗ, ಜಲಮಾರ್ಗ, ವಾಯುಮಾರ್ಗ. ರಸ್ತೆ ಅಥವಾ ಬಸ್ಸು ಅಥವಾ ಇತರ ವೆಹಿಕಲ್ ಅಥವಾ ರಸ್ತೆಯಲ್ಲಿ ನಾವು ಚಲಿಸಿದ್ರೆ, ಟ್ರೈನ್ ಅಲ್ಲಿ ಚಲಿಸಿದ್ರೆ ಅಥವಾ ಭೂಮಾರ್ಗ ಅಂತ ಕರೀತೀವಿ. ಏರೋಪ್ಲೇನ್ ಅಥವಾ ವಿಮಾನದಲ್ಲಿ ಹೋಗ್ತಕ್ಕಂಥದ್ದನ್ನ ವಾಯುಮಾರ್ಗ ಅಂತ ಕರೀತೀವಿ. ಹಾಗೇನೆ ಸಮುದ್ರ, ನೀರಿನ ಮುಖಾಂತರ ನಾವು ಹೋಗ್ತಕ್ಕಂಥದ್ದನ್ನ ಜಲಮಾರ್ಗ ಅಂತ ಕರೀತೀವಿ. ಹಾಗಾದ್ರೆ ಈ ಎಲ್ಲಾ ಒಂದು ವ್ಯಾಪಾರಗಳು ನಡೀತಕ್ಕಂಥದ್ದು ಜಲಮಾರ್ಗದ ಮುಖಾಂತರನೇ ಹೆಚ್ಚಾಗಿ ನಡೆಯುತ್ತೆ. ಯಾಕೆ ಜಲಮಾರ್ಗದ ಮುಖಾಂತರ ಯಾಕೆ ಜಾಸ್ತಿ ನಡೆಯುತ್ತೆ? ಹೇಳಿ ನೋಡೋಣ. ಸರಿ, ವಿಮಾನ ತಗೊಂಡು ಹೋಗೋದಲ್ಲ? ವೆರಿ ಗುಡ್. ವಿಮಾನದಲ್ಲಿ ನಾವು ಅಷ್ಟೊಂದು ಪ್ರಮಾಣದ ವಸ್ತುಗಳನ್ನು ತಗೊಂಡೋಗಕ್ಕಾಗಲ್ಲ. ಜೊತೆಗೆ ಜಲಮಾರ್ಗ ಏನಪ್ಪಾ ಅಂತಂದ್ರೆ ನಮಗೆ ಸುಲಭ. ಯಾವುದೇ ರಸ್ತೆ ನಿರ್ಮಾಣ ಮಾಡೋದು ಬೇಕಾಗಿಲ್ಲ. ನಾವು ನೀರಿನ ಏನಾಗುತ್ತೆ? ಹೋಗ್ತಾ ಇದೆ. ಹೌದಾ? ಕಡಿಮೆ ವೆಚ್ಚದಲ್ಲಿ ನಾವು ಅದನ್ನು ಸಾಗಾಣಿಕೆ ಮಾಡಬಹುದು. ಮತ್ತೆ ವಸ್ತುಗಳನ್ನ ಅಪಾರ ಪ್ರಮಾಣದಲ್ಲಿ ನಾವೇನ್ ಮಾಡ್ಬೋದು?
ಹಡಗುಗಳ ಮುಖಾಂತರ ಕೊಂಡೊಯ್ತು. ಹಾಗಾಗಿ ಜಲಮಾರ್ಗ ಅತ್ಯಂತ ಖರ್ಚುದಾಯಕವಲ್ಲದ ಕಡಿಮೆ ಖರ್ಚಿನ ಒಂದು ವ್ಯಾಪಾರ ಮಾರ್ಗ ಅಂತ ನಾವು ಅನ್ಬೋದು. ಇಲ್ಲಿ ನಾವು ನೋಡಿದ್ವಿ 7 ಖಂಡಗಳಿದ್ದಾವೆ. ನಿಮ್ಗೆಲ್ಲ ಗೊತ್ತು, ನಮ್ಮ ದೇಶ ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಿತ್ತು. ವಿದೇಶಿಯರ ಆಳ್ವಿಕೆಗೆ, ಅದರಲ್ಲೂ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಹೌದಾ? ಇಲ್ಲಿ ಮುಖ್ಯವಾಗಿ ಹಾಗಾದ್ರೆ ಬ್ರಿಟನ್ ಯಾವ ಖಂಡದಲ್ಲಿ ಬರುತ್ತೆ? ಬ್ರಿಟನ್ ಯಾವ ಖಂಡದಲ್ಲಿ ಬರುತ್ತೆ? ಭಾರತ ಏಷ್ಯಾ ಖಂಡದಲ್ಲಿ ಬರುತ್ತೆ ಅಂತ ಹೇಳಿದ್ರಿ. ಬ್ರಿಟನ್ ಯಾವ ಖಂಡದಲ್ಲಿ ಬರುತ್ತೆ? ವೆರಿ ಗುಡ್. ಯಾರು ಹೇಳಿದಾರೋ? ಯಾರು ಹೇಳಿದ್ರು? ಯುರೋಪ್ ಅಂತ ಹೇಳಿದಾರೋ? ವೆರಿ ಗುಡ್. ಯುರೋಪ್ ಎಲ್ಲಿ? ಇಂಗ್ಲೆಂಡ್ ಎಲ್ಲಿ ಬರುತ್ತೆ? ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರ ಇಂಗ್ಲೆಂಡ್. ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು? ಇಂಗ್ಲೆಂಡ್. ಅದನ್ನ ಗ್ರೇಟ್ ಬ್ರಿಟನ್ ಅಂತ ಕೂಡ ಕರೀತಾರೆ. ಏನು ಕರೀತಾರೆ? ಅದೇ. ಇಂಗ್ಲೆಂಡ್ ಅಂದ್ರೂ ಕೂಡ ಅದೇ ದೇಶ. ಆಯ್ತಾ? ಈಗ ಇವತ್ತಿನ ಪಾಠಕ್ಕೆ ನಾವು ಬರೋಣ. ಹಾಗಾದ್ರೆ ಬರೀ ಬ್ರಿಟಿಷ್ ಅಷ್ಟೇ ಬಂದ್ರ ಭಾರತಕ್ಕೆ, ಅಥವಾ ಇನ್ನು ಯಾವ್ದಾದ್ರು ಬೇರೆ ಬೇರೆ ರಾಷ್ಟ್ರಗಳು ಬಂದಿದ್ವಾ? ಯಾವ್ಯಾವ ರಾಷ್ಟ್ರಗಳು ಬಂದಿದ್ವು? ಫ್ರೆಂಚರು. ನೋಡಿ, ಇವರೆಲ್ಲರೂ ಕೂಡ ಯಾವ ಖಂಡಕ್ಕೆ ಸೇರಿದವರು? ಯುರೋಪ್ ಖಂಡಕ್ಕೆ ಸೇರಿದವರು. ಹಾಗಾಗಿ ಇವರು ನಮ್ಮ ದೇಶಕ್ಕೆ ಬಂದಿದ್ದನ್ನ ನಾವು ಎಂತ ಕರೀಬಹುದು? ಹಾಗಾದ್ರೆ ಭಾರತಕ್ಕೆ ಕರೀಬಹುದಾ? ಭಾರತಕ್ಕೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನಿಮ್ಮ ಇತಿಹಾಸದ ಮೊದಲ ಪಾಠ. ನಮಗೆ ನಿಮಗೆಲ್ಲ ಆಹಾರವನ್ನು ತಯಾರಿಸಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಬಹಳ ಅವಶ್ಯಕ ಆಗ್ತದೆ. ತಾಯಿಗಿಂತ ಬಂಧುವಿಲ್ಲ, ಹೌದಾ? ಉಪ್ಪು ನಮ್ಮ ಅಡುಗೆಗೆ ಅಷ್ಟೇ ಇಂಪಾರ್ಟೆಂಟ್. ಹಾಗೇನೆ ಕೆಲವೊಂದು ಸಾಂಬಾರು ಪದಾರ್ಥಗಳು ಕೂಡ ಏನಾಗ್ತವೆ, ಇಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ಭಾರತ ಹಲವಾರು ರಾಷ್ಟ್ರಗಳೊಂದಿಗೆ ಪ್ರಾಚೀನ ಕಾಲದಿಂದಲೂ ಕೂಡ ಏನ್ ಮಾಡ್ತಾ ಇತ್ತು? ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿತ್ತು. ಈಗಿಂದಲ್ಲ ಇದು. ಈಗ ನಾವು ಬೇರೆ ರಾಷ್ಟ್ರಗಳಿಗೆ ಆಮದು ಮಾಡೋದು, ರಫ್ತು ಮಾಡೋದಲ್ಲ. ಪ್ರಾಚೀನ ಕಾಲದಿಂದಲೂ ಕೂಡ ಈ ವ್ಯಾಪಾರ ಸಂಬಂಧ ಇತ್ತು. ಹಾಗಾದ್ರೆ ಆಗ ಹೆಂಗ್ ನಡೀತಾ ಇತ್ತು ವ್ಯಾಪಾರ ಅಂತಂದ್ರೆ, ನೋಡಿ ಇಲ್ಲಿ ನಮ್ಮ ಭಾರತ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲೊಂದಿಷ್ಟು ದೇಶಗಳಿದ್ದಾವೆ. ಯಾವಪ್ಪ ಅಂದ್ರೆ ಯೆಮೆನ್, ಅರೇಬಿಯಾ, ಇರಾಕ್, ಇರಾನ್ ಇದಾವಲ್ಲ, ಈಜಿಪ್ಟ್, ಇವೆಲ್ಲವೂ ಕೂಡ ನಾವೆಂತ ಕರಿತೀವಪ್ಪ ಅಂದ್ರೆ ಅರೇಬಿಕ್ ಕಂಟ್ರೀಸ್ ಅಂತ ಕರಿತೀವಿ. ಅರಬ್ ರಾಷ್ಟ್ರಗಳು ಎಂತ ಕರಿತೀವಿ? ಒಟ್ಟು ಎಷ್ಟು ಅರಬ್ ರಾಷ್ಟ್ರಗಳಿದಾವೆ? 22 ಅರೇಬಿಯನ್ ಕಂಟ್ರೀಸ್ ಇದಾವೆ. 22 ಅರಬ್ ರಾಷ್ಟ್ರಗಳು. ಅರಬ್ ರಾಷ್ಟ್ರಗಳಿದಾವೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಈ ಒಂದು
ಏನು ಇಸ್ತಾನ್ಬುಲ್ ಅಂತ ಕಾಣ್ತಿದ್ಯಾ? ಈ ಇಸ್ತಾನ್ಬುಲ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ ಹೆಸರು, ಇದರ ಹಿಂದಿನ ಹೆಸರು ಏನಪ್ಪಾ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ. ಏನು ಕಾನ್ಸ್ಟಾಂಟಿನೋಪಲ್. ಯಾವುದರ ಹಿಂದಿನ ಹೆಸರು? ಇಸ್ತಾನ್ಬುಲ್. ಇಲ್ಲಿ ಮುಖ್ಯವಾಗಿ ಈ ಅರಬ್ ವ್ಯಾಪಾರಿಗಳಿದ್ರು ಇವರು ಭಾರತದಿಂದ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇವರು ಈ ಒಂದು ಇಸ್ತಾನ್ಬುಲ್ ಅಥವಾ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟಲಿಯ ವ್ಯಾಪಾರಿಗಳಿಗೆ ಮಾಡ್ತಾ ಇದ್ರು. ಕನ್ಫ್ಯೂಸ್ ಮಾಡ್ಕೊಬೇಡಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಈ ಅರಬ್ ವ್ಯಾಪಾರಿಗಳು ಭಾರತದಿಂದ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಹೋಗಿ ಈ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಯಾರಿಗೆ ಮಾಡ್ತಾ ಇದ್ರು? ಇಟಲಿಯ ವ್ಯಾಪಾರಿಗಳಿಗೆ ಮಾಡ್ತಾ ಇದ್ರು. ಅರಬ್ ವ್ಯಾಪಾರಿಗಳು ಇಟಲಿಯ ವ್ಯಾಪಾರಿಗಳಿಗೆ ಮಾಡ್ತಾ ಇದ್ರು. ಈ ಇಟಲಿಯ ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇವುಗಳನ್ನ ಯುರೋಪಿನ ರಾಷ್ಟ್ರಗಳಿಗೆ ಜನರಿಗೆ ಮಾಡ್ತಾ ಇದ್ರು. ಈಗ ನೇರವಾಗಿ ಯುರೋಪಿಯನ್ನರೇ ಬಂದು ತಗೊಂಡು ಹೋಗಿರಲಿಲ್ಲ. ಫಸ್ಟ್ ಯಾರು ಪರ್ಚೇಸ್ ಮಾಡಿದ್ರು? ಅರಬ್. ಅವ್ರು ತಗೊಂಡೋಗಿ ಇಟಲಿ ದೇಶದ ವ್ಯಾಪಾರಿಗಳಿಗೆ ಮಾರಿದ್ರು. ಇಟಲಿ ದೇಶದ ವ್ಯಾಪಾರಿಗಳು ಹೆಚ್ಚಿನ ಬೆಲೆಗೆ ಈ ಒಂದು ಯುರೋಪಿನ ರಾಷ್ಟ್ರಗಳಿಗೆ ಆ ವಸ್ತುಗಳನ್ನ ಮಾರ್ತಾ ಇದ್ರು. ಏನಾಯ್ತಾ? ಹೆಂಗ್ ನಡೀತಾ ಇತ್ತು? ಭಾರತಕ್ಕೂ ಯುರೋಪಿನ ರಾಷ್ಟ್ರಗಳಿಗೂ ವ್ಯಾಪಾರ ಹೆಂಗೆ ನಡೀತಾ ಇತ್ತು ಮೊದಲು ಅನ್ನೋದು ಏನಾಯ್ತಾ? ಹೆಂಗ್ ನಡೀತಾ ಇತ್ತು ಹೇಳು? ಹೆಂಗ್ ನಡೀತಾ ಇತ್ತು? ಯಾರು ಹೇಳ್ತೀರಾ? ಭಾರತಕ್ಕೂ ಯುರೋಪಿಯನ್ ರಾಷ್ಟ್ರಗಳಿಗೂ ಮೊದಲು ವ್ಯಾಪಾರ ಹೆಂಗ್ ನಡೀತಾ ಇತ್ತು ಹೇಳಿ. ಅರಬ್ ವರ್ತಕರು ಭಾರತದಿಂದ ವಸ್ತುಗಳನ್ನ ಖರೀದಿ ಮಾಡಿ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟಲಿಯ ವ್ಯಾಪಾರಿಗಳಿಗೆ ಅವುಗಳನ್ನ ಮಾರ್ತಾ ಇದ್ರು. ಇಟಲಿಯ ವ್ಯಾಪಾರಿಗಳು ಅವುಗಳನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಮಾರಾಟವನ್ನ ಮಾಡ್ತಿದ್ರು. ಹಾಗಾಗಿ ಕೂಡ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ವ್ಯಾಪಾರದ ಹೆಬ್ಬಾಗಿಲು, ಅಂತಾರಾಷ್ಟ್ರೀಯ ಯಾವ್ದನ್ನ? ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಯಾಕಂದ್ರೆ ಎಲ್ಲಾ ಅರೇಬಿಯನ್ ವರ್ತಕರೇನಿದ್ರು ಅವರು ತಗೊಂಡೋಗಿ ಆ ಒಂದು ಇದಕ್ಕೆ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟಲಿ ವ್ಯಾಪಾರಿಗಳಿಗೆ ಅವುಗಳನ್ನ ಮಾರ್ತಾ ಇದ್ರು. ಇಟಲಿ ವ್ಯಾಪಾರಿಗಳು ಈ ಏನು ಫ್ರಾನ್ಸ್, ಜರ್ಮನಿ ಮತ್ತೆ ಪೋರ್ಚುಗಲ್ ಎಲ್ಲ ಇದ್ವಲ್ಲ ಈ ರಾಷ್ಟ್ರಗಳಿಗೆ ಅವುಗಳನ್ನ ಮಾರ್ತಾ ಇದ್ರು. ಇದೆಲ್ಲ ಸುಸೂತ್ರವಾಗಿ ನಡೀತಾ ಇತ್ತು. ಈ ಟೈಮಲ್ಲಿ ಏನಾಗ್ಬಿಡ್ತಪ್ಪ ಅಂದ್ರೆ ಇನ್ನೊಂದು ರಾಷ್ಟ್ರ ಇದೆ ನೋಡಿ, ಯಾವ್ದಪ್ಪ ಅಂದ್ರೆ ಅದು ಈ ಒಂದು ಟರ್ಕಿ ಅಂತ ಇದೆ. ಟರ್ಕಿ. ಇಲ್ಲಿ ಆಟೋಮಾನ್ ಟರ್ಕರು ಅನ್ನೋರು ಆಳ್ವಿಕೆ ಮಾಡ್ತಾ ಇದ್ರು. ಈ ಟರ್ಕಿ ಹೆಂಗೈತಪ್ಪ ಅಂದ್ರೆ ಅರ್ಧ ಯುರೋಪ್ ಖಂಡದಲ್ಲಿದೆ, ಅರ್ಧ ಏಷ್ಯಾ. ಟರ್ಕಿ ದೇಶ ಅರ್ಧ ಯುರೋಪ್ ಇದೆ, ಅರ್ಧ ಏಷ್ಯಾ. ಇವ್ರೇನ್ ಮಾಡಿದ್ರು ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದಂತ ಆಟೋಮನ್ ಟರ್ಕರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಏನು ಕರೆಕ್ಟ್ ಆಗಿ ಇದೊಂದು ಪಾಯಿಂಟ್ ಇತ್ತಲ್ಲ, ಇಟಲಿ ವ್ಯಾಪಾರಿಗಳು ಇಲ್ಲಿ ಬರ್ತಾ ಇದ್ರು, ಅರಬ್ ವರ್ತಕರು ಇಲ್ಲಿ ಹೋಗಿ ಮಾಡ್ತಾ ಇದ್ರು ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ. ಇವ್ರು ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ಈ ನಗರವನ್ನು ವಶಪಡಿಸ್ಕೊಂಡು ಯಾರು? ಆಟೋಮನ್ ಟರ್ಕರು. ಆಟೋಮನ್ ಟರ್ಕರು ಈ ನಗರವನ್ನು ವಶಪಡಿಸಿಕೊಂಡ ತಕ್ಷಣ ಏನಾಯ್ತು, ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಕನೆಕ್ಟ್ ಆಗ್ತಾ ಇದ್ದಂತಹ ಎಲ್ಲಾ ವ್ಯಾಪಾರದ ಮಾರ್ಗಗಳು ಅವರ ಕಂಟ್ರೋಲಿಗೆ ಬಂದ್ಬಿಟ್ಟು. ಯಾರ ಕಂಟ್ರೋಲ್ಗೆ? ಕಾನ್ಸ್ಟಾಂಟಿನೋಪಲ್ ಇದಕ್ಕೆ ಯಾರು? ಟರ್ಕರ, ಆಟೋಮನ್ ಟರ್ಕರ ಒಂದು ಹಿಡಿತಕ್ಕೆ ಬಂತು. ಹಾಗಾದ್ರೆ ಎಷ್ಟೇ ಇಸ್ವಿಯಲ್ಲಿ ಇವರು ವಶಪಡಿಸಿಕೊಂಡ್ರು ಅಂದ್ರೆ 1453ರಲ್ಲಿ ಈ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ
ನಿಮ್ ಸಿರಿಗೆರೆಗೆ ಎಷ್ಟು ರೋಡ್ ಇದಾವೆ ಬರಕ್ಕೆ? ಒಂದು 6 ಇಂದ 8 ರೋಡ್ ಬರ್ತಾವಲ್ವಾ? ಇದಕ್ಕೆ ಕನೆಕ್ಟ್ ಆಗ್ತಾವಲ್ವಾ? ಈ ಸಿರಿಗೆರೆಯನ್ನ ಯಾರಾದ್ರೂ ಒಬ್ರು ವಶಪಡಿಸ್ಕೊಂಡ್ಬಿಟ್ರಂತೆ. ಆವಾಗ ಸಿರಿಗೆರೆ ಓಡಾಡೋರೆಲ್ಲ ಏನ್ ಮಾಡ್ಬೇಕು? ಅವ್ರ ಪರ್ಮಿಷನ್ ಬೇಕು ಅವ್ರಿಗೆ, ಹೌದಾ? ಹಂಗೆ ಆಯ್ತಲ್ಲಿ ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು ಆಗ ಏನಾಯ್ತು? ಎಲ್ಲಾ ವ್ಯಾಪಾರದ ಮಾರ್ಗಗಳು ಟರ್ಕರ ಒಂದು ಕಂಟ್ರೋಲ್ಗೆ ಬಂದವು. ಆಗ ಅವರೇನ್ ಮಾಡಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ, ಈ ಅರಬ್ ವ್ಯಾಪಾರಿಗಳು ತಂದು ಮಾರ್ತಾ ಇದ್ರಲ್ಲ ಇಟಲಿಯ ವರ್ತಕರಿಗೆ, ಅವರ ಮೇಲೆ ಜಾಸ್ತಿ ತೆರಿಗೆಗಳನ್ನ ವಿಧಿಸಲಿಕ್ಕೆ ಶುರು ಮಾಡಿದ್ರು. ತೆರಿಗೆಗಳಂದ್ರೇನು? ಟ್ಯಾಕ್ಸ್ ಅಂತ ಕರಿತೀವಿ ನಾವು. ತೆರಿಗೆ ಅಂತ ಅದ್ರಾಗ ಹಲವಾರು ರೀತಿಯ ತೆರಿಗೆಗಳಿದ್ದಾವೆ. ಮೊನ್ನೆ 2017ರಲ್ಲಿ ಭಾರತ ಸರ್ಕಾರ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ರು. ಏನ್ ಮಾಡ್ತು? GST ಅಂತ ತಂದ್ರು. GST ಅಂದ್ರೇನು? GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತೆ ಸೇವಾ ತೆರಿಗೆ ಅಂತ ಕನ್ನಡದಲ್ಲಿ ಕರಿತೀವಿ. ಹಾಗೆ ಹಂಗೆ ಏನ್ ಮಾಡಿದ್ರು? ಆ ಇಟಲಿಯ ವ್ಯಾಪಾರಿಗಳ ಮೇಲೆ ಟರ್ಕರ್ ಏನ್ ಮಾಡಿದ್ರು? ಹೆಚ್ಚಿನ ತೆರಿಗೆಯನ್ನು ವಿಧಿಸಲಿಕ್ಕೆ ಆರಂಭ ಮಾಡಿದ್ರು. ಏನು ಅರಬ್ಬರು ತಂದಂತ ವಸ್ತುಗಳನ್ನ ಕೊಂಡ್ಕೊಳ್ತಾ ಇದ್ರಲ್ಲ ಇಟಲಿಯ ವ್ಯಾಪಾರಿಗಳು, ಅವ್ರ ಮೇಲೆ ಯಾಕೆ ತೆರಿಗೆ ಆಗಿದೆಯಾ? ಟರ್ಕರು ತೆರಿಗೆಗಳನ್ನ ವಿಧಿಸಿದ್ರು. ಹಾಗಾಗಿ ಏನಾಯ್ತು? ಇಟಲಿಯ ವ್ಯಾಪಾರಿಗಳಿಗೆ ಈಗ ಏನಾಯ್ತು? ನಷ್ಟ ಆಗಲಿಕ್ಕೆ ಶುರುವಾಯಿತು. ಜೊತೆಗೆ ಈ ಒಂದು ಫ್ರಾನ್ಸ್ ಮತ್ತೆ ಸ್ಪೇನ್ ಈ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ವು ಅಂದ್ರೆ, ಏನಾದ್ರೂ ಮಾಡಿ ಈ ಇಟಲಿ ವ್ಯಾಪಾರಿಗಳೇ ಎಲ್ಲಾ ವ್ಯಾಪಾರ ಮಾಡ್ತಾ ಇದ್ದಾರೆ, ನಾವು ಇವ್ರನ್ನ ತಡಿಬೇಕು ಅಂತ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ವ್ಯಾಪಾರ ಮಾರ್ಗದ ಮುಖಾಂತರ ವ್ಯಾಪಾರ ಕಡಿಮೆ ಆಯಿತು, ಈಗೇನು ಯುರೋಪಿನ ರಾಷ್ಟ್ರಗಳಿದಾವಲ್ಲ, ಯಾವ್ಯಾವ ಯುರೋಪಿನ ರಾಷ್ಟ್ರಗಳು? ಎಷ್ಟು ರಾಷ್ಟ್ರಗಳಿದಾವೆ ಯುರೋಪಿಯನ್ ಕಂಟ್ರಿಯಲ್ಲಿ, ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ? ಯುರೋಪ್ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ? 50 ರಾಷ್ಟ್ರಗಳಿದಾವೆ. ಯುರೋಪ್ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ? 50 ರಾಷ್ಟ್ರಗಳು. ಏಷ್ಯಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ? 48 ರಾಷ್ಟ್ರಗಳಿದಾವೆ. ನೋಡಿ, ಒಟ್ಟು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 195. ಯುರೋಪ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 50. ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 55. ಆಯ್ತಾ? ಈ ಯುರೋಪಿನ ರಾಷ್ಟ್ರಗಳಲ್ಲಿ ಭಾರತದ ಏನು ಸಾಂಬಾರು ಪದಾರ್ಥಗಳಿದ್ವಲ್ಲ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ ಇವೆಲ್ಲ ಬರ್ತಾವಲ್ಲ, ಇವುಗಳಿಗೆ ಬಹಳ ಬೇಡಿಕೆ ಇತ್ತು. ಅಲ್ಲಿ ಯುರೋಪ್ನಲ್ಲಿ ಸಿಗ್ತಾ ಇರಲಿಲ್ಲ. ಅವರು ಆ ಸಾಂಬಾರು ಪದಾರ್ಥಗಳಿಗಾಗಿ ಭಾರತವನ್ನೇ ಅವಲಂಬಿಸಿದ್ರು. ಹಾಗಾಗಿ ಏನಾಯ್ತಪ್ಪ ಅಂದ್ರೆ, ಈಗ ಅವನ್ನ ಏನಾದ್ರು ಪಡ್ಕೋಬೇಕಲ್ಲ, ಇಲ್ಲಿ ತಗೊಂಬರೋಣ ಅಂದ್ರೆ ತರ್ಕಾರಿ ಭೂಭಾಗ ಮುಚ್ಚಿಬಿಟ್ರು, ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ, ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಏನಾದ್ರು ಮಾಡಿ ಇನ್ನೊಂದು ಮಾರ್ಗದ ಮುಖಾಂತರ ಭಾರತವನ್ನು ತಲುಪಬೇಕಲ್ಲ ಅಂತ ಯೋಚನೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಶುರುವಾಗಿದೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಬೇಕು. ಜಲಮಾರ್ಗ ಅಂದ್ರೇನು? ನೀರಿನ ಮುಖಾಂತರ, ಸಮುದ್ರ ಮಾರ್ಗ, ಸಾಗರದ ಮುಖಾಂತರ ನಾವು ಭಾರತವನ್ನು ತಲುಪಬೇಕು ಅಂತೇಳಿ ಆಗ ಆರಂಭ ಆಗಿದೆ. ಆಗ ಆ ಪೋರ್ಚುಗೀಸ್ ರಾಜ ಹೆನ್ರಿ ಅಂತ ಹೆಸರೇನು? ಹೆನ್ರಿ. ಇವನು ಸಮುದ್ರ ಮಾರ್ಗದ ಮುಖಾಂತರ ಸಂಚಾರ ಮಾಡಿ ಹೊಸ ಪ್ರದೇಶಗಳನ್ನ ಅನ್ವೇಷಣೆ ಮಾಡೋದ್ರಲ್ಲಿ ಇವನು ಬಹಳ ಪ್ರವೀಣನಾಗಿದ್ದ. ಹಾಗಾಗಿ ಇವನಿಗೊಂದು ಬಿರುದಿತ್ತು, ಅದೇನಪ್ಪ ಅಂದ್ರೆ ನ್ಯಾವಿಗೇಟರ್ ಅಂತ ಬಿರುದಿತ್ತು. ಏನೋ ನ್ಯಾವಿಗೇಟರ್ ಇವನಿಗಿದ್ದಂತ ಬಿರುದು ಹೆನ್ರಿ. ಇವನೇನ್ ಮಾಡ್ದ? ಇವನ ಸಹಾಯವನ್ನು ಪಡ್ಕೊಂಡು 1487ರಲ್ಲಿ ಬಾರ್ತೋಲೋಮಿ ಡಯಾಸ್ ಅಂತ ಕರೆದ್ರು. ಬಾರ್ತೋಲೋಮಿ ಡಯಾಸ್ ಏನು ನೋಡಿ, ಇದು ಬರುತ್ತೆ ನೋಡಿ, ಪೋರ್ಚುಗಲ್ ಇಲ್ಲಿ ಬರುತ್ತೆ ನೋಡಿ, ಇದು ಸ್ಪೇನು. ಈ ಪಿಂಕ್ ಕಲರ್ ಕಾಣುತ್ತಲ್ಲ, ಇದು ಸ್ಪೇನು. ಅದ್ರ ಪಕ್ಕದಲ್ಲಿ ಗ್ರೀನ್ ಕಲರ್ ಕಾಣುತ್ತೆ ನೋಡಿ, ಇದೆಯಾ? ಕಾಣುತ್ತಾ? ಇದು ಫ್ರಾನ್ಸ್, ಇದು ಗ್ರೀನು. ಈ ಪಿಂಕ್ ಕಲರ್ ಇರೋದು ಸ್ಪೇನು. ಅದ್ರ
ಸಮುದ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಯಾವ ಸಮುದ್ರಕ್ಕೆ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ ಏನ್ ಮಾಡ್ತಾರೆ, ಲಿಸ್ಬನ್ ಅಂತಕ್ಕಂಥ ಒಂದು ಸ್ಥಳ ಇದೆ ಪೋರ್ಚುಗಲ್. ಇಲ್ಲಿಂದ ಏನ್ ಮಾಡ್ತಾನೆ, 1477ರಲ್ಲಿ ಬಾರ್ತೋಲೋಮಿ ಡಯಾಸ್ ಅಂತಕ್ಕಂಥವನು ಈ ಸಮುದ್ರ ಮಾರ್ಗದ ಮುಖಾಂತರ ಭಾರತವನ್ನು ತಲುಪಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅವನೇನ್ ಮಾಡ್ದ, ಇಲ್ಲಿಂದ ಬಂದ ಈ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸರಿಸ್ತಾ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬಂದು ನೋಡಿ, ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಇದೆ. ಗುಡ್ ಹೋಪ್ ಭೂಶಿರಾ ಅಂತಕ್ಕಂಥ ಕಂಡಿಡಿದ್ದಾನೆ. ಇಲ್ಲಿ ತರ ಬಂದ ಅವನು. ಯಾರು ಬಂದ್ರು? ಬಾರ್ತೋಲೋಮಿ ಡಯಾಸ್. ಎಲ್ಲಿಂದ ಬಂದ? ಪೋರ್ಚುಗಲ್ ಇಂದ ಮಾಡಿ ಅವನು ಸೀದಾ ಇಲ್ಲಿವರೆಗೂ ಬಂದ. ಇಲ್ಲಿವರೆಗೂ ಬಂದಿದ್ದ ಕೇಪ್ ಆಫ್ ಗುಡ್ ಹೋಪ್ ಅಂತ ಭೂಶಿರವನ್ನ ಕಂಡಿಡಿದ್ದಾನೆ. ಕೇಪ್ ಆಫ್ ಗುಡ್ ಹೋಪ್. ಹಾಗಾದ್ರೆ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನ ಕಂಡಿಡಿದವರು ಯಾರು? ಹಾಗಾದ್ರೆ ಇವನು ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯುವಲ್ಲಿ ಇವನೇನಾದ? ವಿಫಲನಾದ. ಆನಂತರ 1497ರಲ್ಲಿ ವಾಸ್ಕೋ ಡ ಗಾಮ ಇವನು ಕೂಡ ಪೋರ್ಚುಗಲ್ನ ನಾವಿಕ, ಅಂದ್ರೆ ಪೋರ್ಚುಗಲ್ ದೇಶಕ್ಕೆ ಸೇರಿದಂತ ಒಬ್ಬ ನಾವಿಕ. ಇವನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿತೀನಿ ಅಂತ ಇವನು ಹೊರಟ. ಎಲ್ಲಿಂದ? ಪೋರ್ಚುಗಲ್ನ ಲಿಸ್ಬನ್ ಅಂತಕ್ಕಂಥ ಒಂದು ನಗರದಿಂದ. ಲಿಸ್ಬನ್ ನಗರದಿಂದ ಇವನು ಹೊರಡ್ತಾನೆ. ಹೊರಟ್ಬಿಟ್ಟು ಎಷ್ಟು ಹೊರಟನು? 1497ರಲ್ಲಿ ಇವನು ಹೊರಟ. ಹೀಗೆ ಹೊರಟಂತ ಇವನು ಏನು ಬಾರ್ತೋಲೋಮಿ ಡಯಾಸ್ ಸಂಚಾರ ಮಾಡಿದನ ಅದೇ ಮಾರ್ಗದಲ್ಲಿ ಇವನು ಸಂಚಾರವನ್ನು ಮಾಡ್ಕೊಂಡು ಬಂದು ಕೇಪ್ ಆಫ್ ಗುಡ್ ಹೋಪ್ ಅನ್ನ ತಲುಪ್ತಾನೆ. ಇಲ್ಲಿಗೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇವನಿಗೆ ಒಬ್ಬ ಭಾರತೀಯ ನಾವಿಕ ಸಿಗ್ತಾನೆ. ಯಾರಿಗೆ? ಒಬ್ಬ ನಾವಿಕ. ಅವನು ಕೂಡ ಮೀನಿಗೆ ಬಂದ ಸಿಗ್ತಾನೆ. ಅವನ ಸಹಾಯವನ್ನ ಪಡ್ಕೊಂಡು ಇವನೇನ್ ಮಾಡ್ದ, ಸೀದಾ ಇಲ್ಲಿಗೆ ಬಂದ. ಇಲ್ಲಿಗೆ ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆ ಅಂತಕ್ಕಂಥ ಸ್ಥಳಕ್ಕೆ ಬರ್ತಾನೆ. 1498 ಮೇ 17ನೇ ತಾರೀಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ದ. ಯಾರು ಸ್ಟಾರ್ಟ್ ಮಾಡಿ ಬಾರ್ತೋಲೋಮಿ ಡಯಾಸ್ ಸಂಚಾರ ಮಾಡಿದಲ್ಲ ಅಲ್ಲಿ ಬಂದು ಭಾರತೀಯ ನಾವಿಕರ ಸಹಾಯದಿಂದ ಇಲ್ಲಿ ಬಂದ. ಎಷ್ಟರಲ್ಲಿ ಬಂದ? 1497ರಲ್ಲಿ ಬರ್ತಾನೆ. 8ರಲ್ಲಿ ಸಾರಿ. ಇಲ್ಲಿ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಕೋಜಿಕೋಡ್ ಅಥವಾ ಕಾಲಿಕಟ್ ಅಂತ ಕರೀತಾರೆ. ಇಲ್ಲಿ ಇಲ್ಲಿ ಇದು ಕೇರಳ, ಗ್ರೀನ್ ಕಾಣ್ತಾ ಇದೆಯಲ್ಲ, ಪೂರ್ತಿ ಏನು ಇಲ್ಲಿ ಕ್ಯಾಲಿಕಟ್ಗೆ ಅವನೇನ್ ಮಾಡ ಬಂದು ತಲುಪಿದ 1498ರಲ್ಲಿ. ಹಾಗಾದ್ರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರಾದ್ರೆ? ವಾಸ್ಕೋ ಡ ಗಾಮ. ಹೀಗೆ ಕಂಡುಹಿಡಿದಂತಹ ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಮುಂದಿನ ಒಂದು 3 ತಿಂಗಳುಗಳ ಕಾಲ ಅವನೇನ್ ಮಾಡ್ತಾನೆ, ಅಲ್ಲಿ ನೆಲೆಸ್ತಾನೆ. ಏನ್ ನೆಲೆಸ್ತಾನೆ? ಕೇರಳ ಅಂದ್ರೆ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಹೆಸರೇನಪ್ಪ ಅಂದ್ರೆ ಜಾಮೋರಿನ್ ಅಂತಕ್ಕಂಥ ಒಬ್ಬ ರಾಜ ಇರ್ತಾನೆ. ಯಾರು? ಜಾಮೋರಿನ್. ಆ ಜಾಮೋರಿನ್ ರಾಜನ ಒಂದು ಸಹಾಯವನ್ನ ಪಡ್ಕೊಂಡು ಅಲ್ಲಿ ಒಂದು ವ್ಯಾಪಾರದ ಒಂದು ಕೋಟೆಯನ್ನ ತೆರಲಿಕ್ಕೆ ಅವನ ಅನುಮತಿಯನ್ನ ಪಡ್ಕೊಳ್ತಾನೆ. ಯಾರು? ವಾಸ್ಕೋ ಡ ಗಾಮ. ಅಲ್ಲಿ ಅನುಮತಿಯನ್ನ ಪಡ್ಕೊಂಡು ಅಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಇವನ್ ಜೊತೆಗೆ ಇವನೊಬ್ಬನೇ ಬಂದಿರಲ್ಲ,
4 ಹಡಗುಗಳು ಬಂದಿರ್ತವೆ ಜೊತೆಗೆ. ಯಾರ ಜೊತೆಗೆ? ವಾಸ್ಕೋ ಡ ಗಾಮ ಜೊತೆಗೆ 4 ಹಡಗುಗಳು ಬಂದಿರ್ತವೆ. ಸುಮಾರು 118 ಜನ ಬಂದಿರ್ತಾರೆ. ಅವ್ರು ಒಬ್ಬನೇ ಬಂದಿರಲ್ಲ. ಅವನು ಎಷ್ಟು ಜನ? 3 ತಿಂಗಳುಗಳ ಕಾಲ ಅಲ್ಲಿ ಅವನು ಎಲ್ಲ ಸುತ್ತಾಡ್ತಾನೆ. ಕೇರಳದ ಸುತ್ತಾಡಿ ಅಲ್ಲಿ ಏನೇನು ಸಿಗುತ್ತೆ ಅದರ ಬಗ್ಗೆ ಅವನು ಮಾಹಿತಿಯನ್ನು ಕಲೆ ಹಾಕ್ತಾನೆ. ಆನಂತರ ಅವನು ಆಗಸ್ಟ್ ತಿಂಗಳಲ್ಲಿ ಮತ್ತೆ ವಾಪಸ್ಸು ತನ್ನ ಸ್ಥಾನ ಪೋರ್ಚುಗಲ್ ದೇಶಕ್ಕೆ ಅವನು ವಾಪಸ್ಸು ಹೋಗ್ತಾನೆ. ಆನಂತರ ಇನ್ನೊಬ್ಬ ಬರ್ತಾನೆ. ಅವನ ಹೆಸರು ಪೆಡ್ರೋ ಟ್ರಾಬಲ್ ಅಂತಕ್ಕಂಥವ್ನು. ಪೆಡ್ರೋ ಟ್ರಾಬಲ್ ಅಂತಕ್ಕಂಥವ್ನು ಇನ್ನೊಬ್ಬ ಬರ್ತಾನೆ. ಅವನು ಬಂದು ಅವನೇನ್ ಮಾಡ್ತಾನೆ, ಈ ಕ್ಯಾಲಿಕಟ್ ಅಲ್ಲಿ ಅವನೇನ್ ಮಾಡ್ತಾನೆ, ಅವನು ಒಂದು ಕೋಟೆಯನ್ನ, ವ್ಯಾಪಾರದ ಕೋಟೆಯನ್ನ ಅವನು ಅಲ್ಲಿ ಏನ್ ಮಾಡ್ತಾನೆ, ಆರಂಭ ಮಾಡ್ತಾನೆ. ಹೀಗೆ ಒಂದು ನಿಧಾನವಾಗಿ ಈ ಪೋರ್ಚುಗಲ್ ಒಂದು ನಾವಿಕರು, ವ್ಯಾಪಾರಿಗಳು ಭಾರತಕ್ಕೆ ಬರ್ತಾ ಹೋಗ್ತಾರೆ. ಬರೋದ್ರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಬೇರೆ ಯಾವುದೇ ರಾಷ್ಟ್ರಗಳ ಒಂದು ವ್ಯಾಪಾರಿಗಳು ಭಾರತಕ್ಕೆ ಬರದ ಹಾಗೆ ಅವರು ತಡೀತಾರೆ. ನಾವಷ್ಟೇ ವ್ಯಾಪಾರ ಮಾಡಬೇಕು, ಪೋರ್ಚುಗಲ್ ದೇಶದ ವ್ಯಾಪಾರಿಗಳಷ್ಟೇ ವ್ಯಾಪಾರ ಮಾಡಬೇಕು, ಬೇರೆ ಯಾರು ಕೂಡ ಇಲ್ಲಿಗೆ ಬರಬಾರದು ಅಂತೇಳಿ ಬೇರೆ ರಾಷ್ಟ್ರಗಳ ವ್ಯಾಪಾರಿಗಳು ಬಂದ್ರೆ ಅವರಿಗೆ ವ್ಯಾಪಾರಕ್ಕೆ ನಿರಾಕರಣೆ ಮಾಡ್ತಾರೆ, ಅವರನ್ನ ಬೆದರಿಸ್ತಾರೆ. ಜೊತೆಗೆ ಇವರು 1502ರಲ್ಲಿ ಪೋಪ್ ಅಂತ ಇರ್ತಾರೆ. ಕ್ರಿಶ್ಚಿಯನರ ಒಂದು ಮಹಾಗುರು. ಅವ್ರು ಹೇಳಿದ್ರೆ ಕ್ರಿಶ್ಚಿಯನರಿಗೆ ಅವರು ಒಂಥರ ಹೆಂಗಪ್ಪ ಅಂದ್ರೆ ದೇವರಿದ್ದಾನೆ, ಪೋಪ್ ಅಂತ ಇರ್ತಾರೆ. ಆ ಪೋಪ್ ಏನ್ ಮಾಡ್ತಾನೆ, 1502ರಲ್ಲಿ ಒಂದು ಸನ್ನಡನ್ನ ಹೊರಡಿಸ್ತಾರೆ, ಒಂದು ಆಜ್ಞೆಯನ್ನ ಮಾಡ್ತಾನೆ. ಅಂದ್ರೆ ಅರಬ್ ರಾಷ್ಟ್ರಗಳು, ಪರ್ಷಿಯಾ ಮತ್ತೆ ಭಾರತಕ್ಕೆ ಪೋರ್ಚುಗೀಸರೇ ರಾಜರು, ಅವರಷ್ಟೇ ಅಲ್ಲಿ ವ್ಯಾಪಾರ ಮಾಡಬೇಕು, ಅವರಷ್ಟೇ ಅಲ್ಲಿ ಆಕ್ರಮಣ ಮಾಡಬಹುದು ಅಂತೇಳಿ ಯಾರು ಆದೇಶ ಮಾಡ್ತಾನೆ? ವ್ಯಾಟಿಕನ್ ಸಿಟಿ ಅಂತ ಇದೆ ಇಟಲಿ. ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ಚಿಕ್ಕ ರಾಷ್ಟ್ರ. ಪ್ರಪಂಚದ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು? ವ್ಯಾಟಿಕನ್ ಸಿಟಿ ಅಂತ ಕರೀತೀವಿ. ಅಲ್ಲಿರ್ತಕ್ಕಂಥ ಪೋಪ್ ಏನ್ ಮಾಡ್ತಾನೆ, ಇವರಿಗೆ ಒಂದು ಆದೇಶವನ್ನು ಕೊಡ್ತಾನೆ. ಆಯ್ತು, ನೀವೇ ಮಾಡ್ಕೊಳ್ಳಿ, ಬೇರೆ ಯಾರು ಕೂಡ ಹೋಗ್ಬಿಡುದು ಅಂತೇಳಿ ಆದೇಶವನ್ನ ಅವನು ಒಂದು ಸನ್ನದನ್ನ ಮಾಡ್ತಾನೆ. ಹೀಗೆ ಬಂದಂತ ಇವರು ಏನ್ ಮಾಡ್ತಾರೆ, ಮುಂದೆ ಮತ್ತೊಂದು ಸಾರಿ ಬರ್ತಾನೆ. ಅವನು ಯಾರು? ಈ ವಾಸ್ಕೋ ಡ ಗಾಮ. ಮತ್ತೆ ಅವನು ಸುಮಾರು 1502ರಲ್ಲಿ ಅವನು ಮತ್ತೆ ಭಾರತಕ್ಕೆ ಬರ್ತಾನೆ. ಬಂದು ಸುಮಾರು 3 ವರ್ಷಗಳ ಕಾಲ ಇರ್ತಾನೆ ಅವನು. ಎಷ್ಟು ವರ್ಷಗಳ ಕಾಲ? 3 ವರ್ಷಗಳ ಕಾಲ ಅವನು ಭಾರತದಲ್ಲಿರ್ತಾನೆ. ಆಗ ಬಂದಂತಹ ಸಂದರ್ಭದಲ್ಲಿ ಅವನು ಕೊಚ್ಚಿನ್, ಕಲ್ಲಿಕೋಟೆ ಮತ್ತೆ ಕಣ್ಣನೂರು ಅಂತಕ್ಕಂಥ, ಕೊಚ್ಚಿನ್, ಕಲ್ಲಿಕೋಟೆ ಮತ್ತೆ ಕಣ್ಣನೂರು, ಈ 3 ಸ್ಥಳಗಳಲ್ಲಿ ಅವನೇನ್ ಮಾಡ್ತಾನೆ, ವ್ಯಾಪಾರಿ ಕೋಟೆಗಳನ್ನ ಆರಂಭ ಮಾಡ್ತಾನೆ. ವ್ಯಾಪಾರಿ ಕೋಟೆಗಳನ್ನ ಅವನು ಆರಂಭ ಮಾಡ್ತಾನೆ. ಹೀಗೆ ನಿಧಾನವಾಗಿ ಏನ್ ಮಾಡ್ತಾರೆ, ಪೋರ್ಚುಗೀಸರು ಮುಂದಿನ 100 ವರ್ಷಗಳ ಕಾಲ ಅವರು ಏನ್ ಮಾಡ್ತಾರೆ, ಈ ಭಾರತದಲ್ಲಿ ವ್ಯಾಪಾರದಲ್ಲಿ ಅವ್ರು ಏನ್ ಮಾಡ್ತಾರೆ, ಏಕಸ್ವಾಮ್ಯವನ್ನ ಅಂದ್ರೆ ಪೂರ್ಣ ಹಿಡಿತವನ್ನ ಸಾಧಿಸುತ್ತಾರೆ. ಯಾರು? ಪೋರ್ಚುಗೀಸರು. ಇವ್ರ ನಂತರ ಇನ್ನೊಬ್ಬ ಬರ್ತಾನೆ. ಅವನ ಹೆಸರೇ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಅಂತ ಬರ್ತಾನೆ. ಇವನು ಒಂದು ನೀತಿಯನ್ನ ಜಾರಿಗೆ ತರ್ತಾನೆ. ಅದೇ ನೀರಿನ ನೀತಿ. ನೀರಿನ ನೀತಿ, ಇದನ್ನ ಇಂಗ್ಲಿಷ್ ಅಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ. ಎಂತ ಕರಿತೀವಿ? ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ.
ನೋಡಿ, ಇವನು ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಹೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ, ಭಾರತದ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಅನ್ನೋನು ಭಾರತದ ಮೊಟ್ಟ ಮೊದಲ ಪೋರ್ಚುಗೀಸ್ ವೈಸ್ರಾಯ್. ಇವನಿಗೆ ಭಾರತವನ್ನು ವಶಪಡಿಸಿಕೊಳ್ಳಬೇಕು ಅಂತಕ್ಕಂಥ ಆಸೆ ಇರಲಿಲ್ಲ ಇವನಿಗೆ. ಯಾರಿಗೆ? ಹೆಂಗೆ ಬ್ರಿಟಿಷರ್ ಬಂದು ಆಮೇಲೆ ಎಲ್ಲ ವಶಪಡಿಸಿಕೊಂಡ್ರಲ್ಲ, ಆ ಉದ್ದೇಶ ಇರಲಿಲ್ಲ. ಈ ಉದ್ದೇಶ ಏನಿತ್ತು? ಕೇವಲ ವ್ಯಾಪಾರ ಮಾಡಬೇಕು ಅನ್ನೋದಷ್ಟೇ ಇವನ ಉದ್ದೇಶ ಆಗಿತ್ತು. ಇದಿಷ್ಟು ಕೂಡ ಈಗ ಇರ್ತಕ್ಕಂಥ ಪೋರ್ಚುಗೀಸರು ಭಾರತಕ್ಕೆ ಬಂದಂತ ಒಂದು ಇತಿಹಾಸ ಆಯಿತು. ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಮತ್ತೆ ಇನ್ನು ಯಾರ್ಯಾರು ಯುರೋಪಿಯನ್ನರು ಭಾರತಕ್ಕೆ ಬಂದರು, ಅವ್ರು ಹೇಗೆ ಇಲ್ಲಿ ವ್ಯಾಪಾರ ಮಾಡಿದ್ರು, ಏನೆಲ್ಲ ಯುದ್ಧಗಳಾದವು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡ್ಬೋದು, ತಿಳ್ಕೋಬಹುದು. ಈಗ ನಿಮಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳಿ ಉತ್ತರ ಹೇಳಬೇಕು. ಅಲ್ಸನೇನ ಸರಿ ಬರಬೇಕು. ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದವರು ಯಾರು? ಹೇಳ್ಬೇಕು. ಕ್ರಿಸ್ತಶಕ ಎಷ್ಟನೇ ಇಸ್ವಿಯಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದ? 1497ರಲ್ಲಿ ಅವನ ಬಿಟ್ಟ. ನಾನು ಭಾರತದಲ್ಲಿ ಬಿದ್ದು 98 ಮೇ 15. ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಯಾವ ನಗರವನ್ನು ಕರೆಯಲಾಗಿದೆ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾವ ವರ್ಷ ವಶಪಡಿಸಿಕೊಂಡ್ರು? ವೆರಿ ಗುಡ್, 1453. ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಸ್ ಇದಾವ? ಇವತ್ತಿನ ಪಾಠ ಸಂಬಂಧಪಟ್ಟಂತೆ ಏನು ಡೌಟ್ಸ್ ಇಲ್ವಾ? ಅರ್ಥ ಆಗಿದೆಯಲ್ಲ? ಒಂದು ಹೋಮ್ವರ್ಕ್ ಅನ್ನ ಬರ್ಕೊಡ್ರಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ.